ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಆಚರಿಸಿಕೊಂಡಿದ್ದೇವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕಾರ್ಯಾಗಾರವನ್ನು ಅಥವಾ ಮೋಟಿವೇಶನಲ್ ಒಂದು ಇವೆಂಟನ್ನು ಮಾಡಿದ್ದೀವಿ. ಹಾಸ್ಟೆಲಲ್ಲಿರೋರು ನೋಡಿ, ಮಧ್ಯಮ ವರ್ಗ ಅಥವಾ ಬಿಲೋ ಮಧ್ಯಮ ವರ್ಗದ ಮಕ್ಕಳು ಇರ್ತಾರೆ. ಸೊ ಅವ್ರಿಗೆ ಮೋಟಿವೇಶನ್ ಸಿಕ್ಕರೆ ಅಥವಾ ಸರಿಯಾದ ಒಂದು ಮಾರ್ಗದರ್ಶನ ಸಿಕ್ಕರೆ ಏನೆಲ್ಲ ಸಾಧಿಸ್ಬೋದು ಅನ್ನೋದಕ್ಕೆ ಈ ಸಲ UPSCಯಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಏನು ಇಬ್ಬರು ಟಾಪರ್ ಆಗಿದ್ದಾರೆ, ಅವರು ಮಧ್ಯಮ ವರ್ಗದ ಕುಟುಂಬದಿಂದ, ಅವರನ್ನು ಕರೆಸಿ ಸನ್ಮಾನಿಸಿ ಅವರ ಅನುಭವ ಮತ್ತು ಅವರು ಮಾರ್ಗದರ್ಶನವನ್ನು ಬೇರೆ ಬೇರೆ ಅಧಿಕಾರಿಗಳಿಗೆ ಉದ್ಘಾಟನೆಗೆ ಮೊನ್ನೆ SP ಸರ್ ಬರ್ತಾ ಇದ್ದಾರೆ. ಸೊ ಈ ರೀತಿ ಒಂದು ದಾರಿ ತೋರಿಸ್ತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತದಿಂದ ನಮ್ಮ ಎಲ್ಲ ವಸತಿ ನಿಲಯದ ಮಕ್ಕಳಿಗೆ ಮಾಡ್ತಾ ಇದ್ದೀವಿ. ಇದು ತುಂಬ ಅಗತ್ಯನೂ ಇರ್ತದೆ ಅಂತ ಹೇಳಿ ನಾವು ನಂಬಿದ್ದೀವಿ. ಇದು ಯಶಸ್ವಿಯಾಗಿ ಇವತ್ತು ಪೂರ್ತಿ ದಿನ ಒಂದು ಯಂಗ್ ಆಫೀಸರ್ಸನ್ನು ಕರೆಸಿ ಅಥವಾ ಕೋಚಿಂಗ್ ಸೆಂಟರ್ನವ್ರನ್ನ ಕರೆಸಿ ಇದೊಂದು ವರ್ಕ್ಶಾಪ್ ಹಮ್ಮಿಕೊಂಡಿದ್ದೀವಿ ಸರ್. ವಿದ್ಯಾರ್ಥಿಗಳ ಪ್ರಪ್ರಥಮ ಜವಾಬ್ದಾರಿ ಇವತ್ತಿನ ಸಂದರ್ಭದಲ್ಲಿ ಉತ್ಸಾಹದಿಂದ ಇರಬೇಕು. ವಿದ್ಯಾರ್ಥಿಗಳಲ್ಲಿ ಉತ್ಸಾಹವನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಮತ್ತು ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸ ಇದು ಮಾಡ್ತಾ ಇದೆ. ಈಗ ಸಂಪನ್ಮೂಲ ವ್ಯಕ್ತಿಗಳು ಯಾರು ಬರ್ತಾ ಇದ್ದಾರೆ, ಬೇರೆ ಬೇರೆ ಕೋಚಿಂಗ್ ಸೆಂಟ್ರಿಂದ. ಇಲ್ಲಿ ಲೋಕಲ್ ಒಬ್ಬರು ಅಕಾಡೆಮಿ ಇದೆ, ಮತ್ತು ಬೆಂಗಳೂರಿನಿಂದ ಅಕ್ಕ ಅಕಾಡೆಮಿಯಿಂದ ಡಾಕ್ಟರ್ ಶಿವಕುಮಾರ್ ಅಂತ ಕರೆಸಿದ್ದೀವಿ. ಅಷ್ಟೆಲ್ಲ ಇತ್ತೀಚಿನ ಯಂಗ್ IAS ಆಫೀಸರ್ಸ್ ಇದ್ದಾರೆ, IPS ಆಫೀಸರ್ಸ್ ಇದ್ದಾರೆ, ಅವನ್ನೆಲ್ಲ ಕರೆಸಿದ್ದೀವಿ. ಮತ್ತು ಸಿಲೆಬಸ್ ರಿಲೇಟೆಡ್ ಯಾವ ರೀತಿಯ ಪೂರ್ವ ತಯಾರಿಯನ್ನು ಮಾಡ್ಕೋಬೇಕು, ಪ್ಲ್ಯಾನ್ ಆಫ್ ಎಕ್ಸಾಮಿನೇಷನ್ ಏನು, ಅದೆಲ್ಲದರ ಬಗ್ಗೆ ಒಂದು ಸ್ಥೂಲವಾಗಿ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ವಿದ್ಯಾರ್ಥಿ ಒಂದು ಸುವರ್ಣಾವಕಾಶ ಅಂತೀರಾ? ಸುವರ್ಣಾವಕಾಶ ರಿಯಲಿ ಇವತ್ತೊಂದು ನಮ್ಮದು ನಿರೀಕ್ಷೆ ನಾವೆಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಒಂದು 700 ವಿದ್ಯಾರ್ಥಿಗಳನ್ನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಮಧ್ಯಾಹ್ನ ವೇಳೆ ಊಟ ಅರೇಂಜ್ ಮಾಡಿದ್ದೀವಿ. ಯಾವುದಕ್ಕೂ ಬಜೆಟ್ ಇರೋದಿಲ್ಲ. ನಾವೆಲ್ಲರೂ 4 ಜನ ಸೇರಿ ಒಂದು ಸ್ಪಾನ್ಸರ್ಶಿಪ್ ತಗೊಂಡು ಒಂದು ಒಳ್ಳೆ ಕೆಲಸವನ್ನು ಹಮ್ಮಿಕೊಳ್ಳೋದು. ಸರ್, ಎಷ್ಟು ಜನ ವಿದ್ಯಾರ್ಥಿಗಳು ಸೇರಬೇಕು ನಿರೀಕ್ಷೆ ಇತ್ತು? 700 ಜನ ಮೇಲೆ ಸೇರ್ತಾರೆ. ನಿಜವಾಗಲೂ ಕೂಡ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ಮಾನ್ಯ DC ಸಾಹೇಬರಿಗೆ ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ 3-4 ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ ವಸತಿ ನಿಲಯದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯದಲ್ಲಿ ಒಂದು ಉಜ್ವಲ ಭವಿಷ್ಯಕ್ಕಾಗಿ IAS KS ತರಬೇತಿಯ ಅವಶ್ಯಕತೆಯನ್ನು ಮನಗೊಂಡು ಇವತ್ತು ಅವರ ಭವ್ಯ ಭವಿಷ್ಯಕ್ಕಾಗಿ ತರಬೇತಿಯನ್ನು ಕೊಡಲಿಕ್ಕೆ ಈಗಾಗಲೇ IASದಲ್ಲಿ ಟಾಪರ್ ಆಗಿರ್ತಕ್ಕಂಥ ಅವರಿಂದ ಹಾಗೂ ಇಲ್ಲಿರ್ತಕ್ಕಂಥ IAS KS ತರಬೇತಿ ಸಂಸ್ಥೆ ಮುಖ್ಯಸ್ಥರಿಂದ ಕೂಡ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಅವರ ಭವಿಷ್ಯಕ್ಕಾಗಿ ಇದು ಅನುಕೂಲ ಆಗ್ತೈತೆ ಅಂತಕ್ಕಂಥ ಮಾತನ್ನು ಹೇಳಬರ್ತೇವೆ. ಕಾರ್ಯಾಗಾರದ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ ವಸತಿ ನಿಲಯಗಳಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಯುಕ್ತವಾದಂಥ ಕಾರ್ಯಾಗಾರ ಇಂದು ನಡೆದಂಥ ಕಾರ್ಯಾಗಾರ ಆಗೈತಿ. ಯಾಕಂದ್ರೆ ಉದಾಹರಣೆ ಹೇಳಬೇಕಂದ್ರೆ ಈ ಹಿಂದುಳಿದ ವರ್ಗಗಳ ಹಾಗೂ ಎಲ್ಲ ಇಲಾಖೆ ಕಲ್ಯಾಣ ಇಲಾಖೆಗಳ 4 ಕಲ್ಯಾಣ ಇಲಾಖೆಗಳ ಆಶ್ರಯದಲ್ಲಿ ನಡೆದಿರುವಂಥ ಈ ಕಾರ್ಯಾಗಾರಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಅಭ್ಯಾಸ ಮಾಡಿ UPSC ಪರೀಕ್ಷೆಯಲ್ಲಿ 910ನೇ ರ್ಯಾಂಕ್ ಬಂದಿರುವಂಥ ಹನುಮಂತ್ ಅವರು ಇಂದಿನ ನಮ್ಮ ಅತಿಥಿಯಾಗಿ ಬಂದಿರುವುದು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ, ನಮ್ಮ ಇಲಾಖೆಗೆ, ನಮಗೆ ಅತ್ಯಂತ ಹೆಮ್ಮೆಯ ವಿಷಯ. ಆದ್ದರಿಂದ ಈ ಕಾರ್ಯಾಗಾರ ನಮ್ಮ ಎಲ್ಲ ಮಕ್ಕಳಿಗೂ ಬಹಳಷ್ಟು ಪ್ರೇರಣೆಯಾಗಲಿದೆ. ಮುಂದೆ ನಮ್ಮ ವಸತಿ ನಿಲಯದಲ್ಲಿರುವಂಥ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚು ಇಂಥ UPSC ಪರೀಕ್ಷೆಯಲ್ಲಿ ಪಾಸ್ ಆಗುವಂಥ ಒಂದು ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ಳುವಂಥ ಕಾರ್ಯಾಗಾರ ಇದಾಗಿದೆ. ವಿದ್ಯಾರ್ಥಿಗಳು ಇದರ ಸಂಪೂರ್ಣವಾದಂಥ ಲಾಭವನ್ನು ಪಡ್ಕೋಬೇಕು. ಯಾಕಂದರೆ ಶಿವಕುಮಾರ್ ಸರ್ ಅವರ ಅಕ್ಕ ಅಕಾಡೆಮಿಯಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡಿದರು. ಅವರು ಹೇಳಿದಂಥ ಪ್ರತಿಯೊಂದು ನುಡಿಗಳನ್ನು ಅವರ ಪಾಲಿಸದ್ದೇ ಆದರೆ ಅವರು ಇಂಥ UPSC ಎಕ್ಸಾಮ್ ಪಾಸ್ ಆಗೋದು ಕಠಿಣವಾದಂಥ ವಿಷಯ ಅಲ್ಲ. ಇಲ್ಲಿ ಕೇಳಿದ್ದನ್ನು ಅವರು ವಿದ್ಯಾರ್ಥಿಗಳು ತಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಬೇಕು. ಆ ಎಲ್ಲ ಮತ್ತು ಈಗ ಬಂದಂಥ ಟಾಪರ್ಗಳು ಹೇಳಿದ್ದನ್ನು ಕೇಳಿ ಈ UPSC ಎಕ್ಸಾಮ್ ಅಂದ್ರೆ ಅದು ನಾವು ಈಸಿಯಾಗಿ ತಗೊಳ್ಳುವಂಥವನ್ನ ಇವನ್ನ ನಾವು ಒಬ್ಬ ಬಡ ವಿದ್ಯಾರ್ಥಿ ಇರಲಿ ಅಥವಾ ಒಂದು ಮೇಲ್ವರ್ಗದ ವಿದ್ಯಾರ್ಥಿ ಆಗಲಿ
ಒಂದು ಕೃಷಿ ಇಲಾಖೆ ಕೃಷಿ ಒಂದು ರಂಗದಿಂದ ಬಂದಂಥ ಒಬ್ಬ ವಿದ್ಯಾರ್ಥಿಗೆ ಯಾರಾದರೂ ಈ ಪರೀಕ್ಷೆ ಪಾಸ್ ಆಗ್ಬೋದು. ನಾವು ನಮ್ಮ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಕಾಂಪಿಟೇಟಿವ್ ಎಕ್ಸಾಮಕ್ಕಾಗಿನ ಅಂತ ಹೇಳಿ ಪ್ರತಿ ವರ್ಷ 10,000 ಬುಕ್ಗಳನ್ನು ಮತ್ತು ಇದಕ್ಕಿಂತ ಹೆಚ್ಚು ಬುಕ್ಗಳನ್ನು ವಿದ್ಯಾರ್ಥಿಗಳು ಏನು ಅಪೇಕ್ಷೆ ಪಡ್ತಾರಲ್ಲ ಆ ಬುಕ್ಗಳನ್ನು ನಾವು ಈಗಾಗಲೇ ಒದಗಿಸಿಕೊಟ್ಟಿದ್ದೆವು. ಇನ್ನೂ ಕೇಳಿದ್ರು ಆ ವಿದ್ಯಾರ್ಥಿಗಳಿಗೆ ನಾವು ಒದಗಿಸಿಕೊಡ್ತೀವಿ. ಒಟ್ಟಿನಲ್ಲಿ ನಮ್ಮ ಇಲಾಖೆಯಿಂದ ವಿದ್ಯಾರ್ಥಿಗಳ ಅಧ್ಯಯನ ಮಾಡುವಂಥ ಪರಿಸರವನ್ನು ನಾವು ನಿರ್ಮಾಣ ಮಾಡಿಕೊಡ್ತೀವಿ. ಅವ್ರ ವಿದ್ಯಾರ್ಥಿಗಳು ಅದರ ಉಪಯೋಗವನ್ನು ಪಡ್ಬೋದು. ನಾವು ವಸತಿ ನಿಲಯಕ್ಕೆ ಏಕೆ ಬಂದಿದ್ದೇನಿಲ್ಲಿ, ನನ್ನ ಪಾತ್ರ ಏನು ಅನ್ನೋದನ್ನು ತಿಳ್ಕೊಂಡು ವಿದ್ಯಾರ್ಥಿಗಳು ಅಧ್ಯಯನ ಮಾಡಿದ್ದಾದ್ರೆ ಅವರು ಯಾವುದೇ ಈ UPSC ಅಷ್ಟೇ ಅಲ್ಲ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನೂ ಅವರು ಪಾಸ್ ಆಗ್ಬೋದು, ತಮ್ಮ ಜೀವನವನ್ನು ರೂಪಿಸ್ಕೋಬೋದು.